ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಗಾದ್ರೆ ನಾನು ನೀನು ಮದ್ವೆ ಆಗಿರೋದು ವಿಶೇಷ ಅಲ್ವಾ ಸುಬ್ಬು? ಇವಾಗ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಬೇಕಷ್ಟೇ. ಖುಷಿಯಾಗಿರೋದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ವರ್ಷಕ್ಕೆ ಒಂದೇ ಒಂದಿನ ಸಾಕಮ್ಮವ. ಇವತ್ತು ರಾತ್ರಿ ನಮ್ಮಿಬ್ರದ್ದು ಕ್ಯಾಂಡಲ್ ಲೈಟ್ ಡಿನ್ನರ್. ಶ್ರಾವಣಿಮ್ಮ ಒಂದು ನಿಮಿಷ ನಿಂತ್ಕೊಳ್ಳಿ. ಹೇಳಿ ಮಾವ, ಏನ್ ಬೇಕಿತ್ತು? ನನಗೇನು ಬೇಕಾಗಿಲ್ಲ, ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಂಗೆ ಅರ್ಥ ಆಗಿಲ್ಲ. ಇವತ್ತಿಗೆ ನೀವು ಮದುವೆ ಆಗಿ 6 ತಿಂಗಳಾಯಿತು. ನಿಂದು ಸುಬ್ಬುದು ದೇವ್ರ ಗಂಟಾಕಿರೋ ಸಂಬಂಧ, ಅಪರೂಪದ ಜೋಡಿ. ಇವತ್ತಿನ ದಿನನ ನೀವು ಸಂಭ್ರಮದಿಂದ ಕಳಿಬೇಕು. ಆದರೆ ಈಗೇನು ಮಾಡೋದು? ಈ ವಿಷಯ ಗೊತ್ತಾಗದೆ ವಿಶಾಲು ಧನನು ಸಂಘದ ಮೀಟಿಂಗು ಚೀಟಿ ಅಂತ ಆಚೆ ಹೋಗಿದ್ದಾರೆ. ಮನೇಲಿ ಏನಾದರೂ ವಿಶೇಷವಾದ ಅಡುಗೆ ಮಾಡ್ಸೋಣ ಅಂತ ಅಂದ್ಕೊಂಡೆ, ಅದೂ ಆಗ್ತಾ ಇಲ್ಲ. ಪರವಾಗಿಲ್ಲ ಮಾವ, ನಾನೇ ಅಡುಗೆ ಮಾಡ್ತೀನಿ. ಬೇಡ 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 ಬೇಡ, ಇವತ್ತು ನೀವು ಯಾವ ಕೆಲಸನೂ ಮಾಡಬಾರ್ದು. ಸುಬ್ಬು ಮನೆ ಬರ್ತಿದ್ದ ಹಾಗೆ ನೀವು ಸುಬ್ಬು ಆಚೆ ಊಟಕ್ಕೆ ಹೋಗಿ, ಹಾಗೆ ಹಾಯಾಗಿ ಸುತ್ತಾಡ್ಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬನ್ನಿ. ಏನ ಏನ ಊಟ ಮಾಡ್ಕೊಂಡು ಬರದ? ಅಪರಾಧ, ಘೋರ ಅಪರಾಧ. ಇಂಥ ವಿಶೇಷ ಸಂದರ್ಭದಲ್ಲಿ ಇಬ್ಬರೇ ಆಚೆ ಹೋಗುವುದು ಘೋರ ಅಪರಾಧ. ಅಯ್ಯೋ, ಏನು ಹೇಳ್ತಾ ಇದ್ರಿ ಕಾಂತಮ್ಮ? ಗಂಡ ಹೆಂಡತಿ ಊಟಕ್ಕೆ ಆಚೆ ಹೋದ್ರೆ ಅಪರಾಧನಾ? ಅಪರಾಧನೇ. ಇವರಿಬ್ರು 3 ತಿಂಗಳು ಸೇರಬಾರದು ಅಂತ ಜಾತಕದಲ್ಲೇ ಇದೆ. ಕಳಿಸಿದ್ರೆ ಅಪರಾಧವಾಗಲ್ವೇ ಅನಂತ ಶಯನ? ಅಯ್ಯೋ ಕಾಂತಮ್ಮ ಅವರೇ, ಸೇರ್ಬಾರ್ದು ನಿಜ, ಹಾಗಂತ ಊಟನು ಜೊತೆಲಿ ಮಾಡಬಾರ್ದ? ಇಲ್ಲ ಬೇಡ ಬೇಡ, ಒಟ್ಟಿಗೆ ಕೂತು ಊಟ ಮಾಡೋದಿಕ್ಕೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾರು ಹೇಳಿದ್ದು ಅದನ್ನ ಕರೆಸಿ ಮೇಡಮರೇ. ಊಟ ಮಾಡ್ಬೋದು ಮೇಡಮರೇ, ಆದ್ರೆ ಇಬ್ರು ಆಚೆ ಹೋಗಿ ಊಟ ಮಾಡೋದಿದೆಯಲ್ಲ, ಅದು ಬೇಡ. ಮನೇಲೆ ಅಡುಗೆ ಮಾಡ್ಕೊಂಡು ತಿನ್ಬೋದಲ್ವಾ ಮೇಡಮರೇ? ಮುದ್ದೆ ಸಾರು ಬೇಡ, ವಿಶೇಷ ದಿನ ಅಂತ ಅನ್ನ, ಚಿತ್ರಾನ್ನ, ಗೋಧಿ ಪಾಯಸ. ಏನೋ ಮನೇಲೇ ಇರೋದಾ? ಮನೇಲಿದ್ರೆ ಅವ್ರಿಗೆ ಸ್ವಲ್ಪನಾದ್ರೂ ಪ್ರೈವಸಿ ಬೇಡವಾ? ಸರಿ ಬಿಡಿ, ಅವ್ರ ಮನೇಲೇ ಇರೋದಾದ್ರೆ ನಾವೆಲ್ಲ ಆಚೆ ಹೋಗೋಣ. ಓಹ್, ನಾವೆಲ್ಲ ಆಚೆ ಹೋಗೋದಾ? ಎಲ್ಲಿಗೆ? ದೇವಸ್ಥಾನಕ್ಕೆ. ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾದ ಭಜನೆ ಇದೆ, ಭಜನೆ, ಅಲ್ಲಿಗೆ ಹೋಗೋಣ. ಭಜನೆಗೆ? ನಾವು ಇವರಿಬ್ಬರನ್ನ ಇಲ್ಲಿ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡೋದಾ? ಸಾಧ್ಯವಿಲ್ಲ. ಊಟಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಅರ್ಧ ಗಂಟೆ ಬೇಕಾಗಬಹುದು. ಆದ್ರೆ ಬೇರೆ ಶಾಸ್ತ್ರಕ್ಕೆ 10 ನಿಮಿಷ ಸಾಕು ಅಲ್ವಾ ಮೇಡಮ್ ಅವರೇ? ಏನ್ ಕಾಂತಮ್ಮ ನೀವು? ಯೇಸುವಿನೇ, ನಾನೇನಪ್ಪ ಮಾತಾಡಿದೆ? ಒಳ್ಳೆ ಕಥೆ ಆಯ್ತಲ್ಲ. ನಾನು ಹೊಟ್ಟೆಗಿದ್ದನ್ನ ಬಾಯಿ ತಕ್ಕ ಬಂದು ಬಾಯಿಗೆ ಬಂದಿದ್ದು ಹೊರಗೆ ಗೊತ್ತಷ್ಟೇ. ಇಂಥ ವಿಷಯಗಳನ್ನೆಲ್ಲ ಮುಕ್ತವಾಗಿ ಮಾತಾಡ್ಬೇಕು. ಅದು ಸರಿ ಕಾಂತಮ್ಮ ಅವರೇ, ಆದ್ರೆ ನನ್ನ ಮಗ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಆಸೆ ಪಟ್ಟಿದ್ದ. ಈಗೇನು ನಿಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ನಿಮ್ಮ ಮಗ ಆಸೆ ಇಟ್ಕೊಂಡಿದ್ದೆ, ಅದು ನೆರವೇರ್ಬೇಕು ತಾನೆ? ಆಯ್ತು, ಕ್ಯಾಂಡಲ್ಲು ಇರುತ್ತೆ, ಡಿನ್ನರು ಇರುತ್ತೆ, ಜೊತೆಗೆ ನಾವು ಇರ್ತೀವಿ. ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಮೇಡಮ್ ಅವರೇ. ನೀವು ತಲೆನೇ ಕೆಡಿಸ್ಕೊಬೇಡಿ, ಬಿಡಿ, ನೀಟಾಗಿ ಬಾಚ್ಕೊಂಡಿದ್ದೀರಾ. ನಾನು ಅದೇನು ಅಂತ ಹೇಳ್ತೀನಿ ಅನಂತ ಶಯನ. ನಮ್ಮವರು ನಮ್ಮ ಜೊತೆ ಇರ್ತೀನಿ ಅಂದಾಗ ಸ್ವಲ್ಪ ಆನಂದ ಆಗುತ್ತೆ. ನಾನು ನಿನಗೆ ಊಟ ಮಾಡಿಸ್ತೀನಿ. ನನ್ನ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಜೀವನ ಪೂರ್ತಿ ಅಪ್ಪನೇ ದೇವರು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಜೊತೆನೇ ಬೆಳ್ತಿದ್ದೀನಿ.
ಆದರೆ ಅವ್ರ ಪ್ರೀತಿ ಮಾತ್ರ ಸಿಕ್ಕಿಲ್ಲ. ಇಷ್ಟು ವರ್ಷ ಆದಮೇಲೆ ಅಮ್ಮನ ಬಗ್ಗೆ ತಿಳ್ಕೊಂಡಿದ್ದೀನಿ. ಅವ್ರು ಇರೋದು ನನಗೆ ಗೊತ್ತಾಯ್ತು. ಆದರೆ ಕನ್ಸಲ್ಲಿ ಬಂದಿರೋ ಅಮ್ಮ ಕಣ್ಮುಂದೆನೇ ಬಂದಿಲ್ಲ. ಇನ್ನು ಸುಬ್ಬು, ಅವನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವನ ಪ್ರೀತಿನೂ ಪಡ್ಕೊಂಡಿದ್ದೀನಿ, ಅವನನ್ನೇ ಮದುವೆ ಆಗಿದ್ದೀನಿ. ಆದರೆ ಅವನ ಜೊತೆ ಇಷ್ಟಪಟ್ಟಿರೋ ಹಾಗೆ ಬದುಕಕ್ಕೆ ಆಗ್ತಾ ಇಲ್ಲ. ವಿಚಿತ್ರವಾಗಿದೆ ನನ್ನ ಜೀವನ. ಈಗೇನಾದರೂ ಅಮ್ಮ ನನ್ನ ಜೊತೆ ಇದ್ದಿದ್ದಿದ್ರೆ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಬೋದಾಗಿತ್ತು. ಆದರೆ ನನ್ನ ಮಾತುಗಳನ್ನು ಕೇಳೋದಕ್ಕೆ ಅಮ್ಮನೇ ನನ್ನ ಹತ್ರ ಇಲ್ಲ. ಒಂದು ಕೆಲಸ ಮಾಡಿ, ಅಮ್ಮನ ಹತ್ರ ಏನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಒಂದು ಪತ್ರದಲ್ಲಿ ಅದನ್ನೆಲ್ಲ ಬರೀರಿ. ಇಲ್ಲೇ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ, ಏನಾದರೂ ಕೇಳಿಕೊಂಡು ಅದನ್ನು ದೇವಿಗೆ ಪತ್ರದಲ್ಲಿ ಬರೀತಾರೆ. ಹಾಗೆ ಅಲ್ಲಿಂದ ಉತ್ತರನೂ ಬರುತ್ತೆ. ಉತ್ತರ ಯಾರು ಬರೀತಾರೆ ಅಂತ ಗೊತ್ತಾಗಲ್ಲ, ಆದರೆ ಉತ್ತರ ಮನಸ್ಸಿಗೆ ಸಮಾಧಾನ ಕೊಡುತ್ತಮ್ಮ. ಹೌದು, ಮಾವ ಹೇಳಿದ್ರಲ್ಲ, ನಾನು ಈಗಲೇ ಆ ಪತ್ರ ಬರೀತೀನಿ. ದೇವ್ರೆ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋರಾದರೂ ಯಾರು? ನನಗೆ ಅಮ್ಮನ ಪ್ರೀತಿ ಯಾವಾಗ ಸಿಗುತ್ತೆ? ಅಪ್ಪನ ಅಕ್ಕರೆ ಯಾವಾಗ ಸಿಗುತ್ತೆ? ನಾನು ನನ್ನ ಗಂಡ ಯಾವಾಗ ಒಂದಾಗ್ತೀವಿ? ಅಷ್ಟಕ್ಕೂ ನನ್ನ ಸುತ್ತಮುತ್ತ ಎಲ್ಲರೂ ಇದ್ರೂ ಅವ್ರ ಪ್ರೀತಿ ಪಡ್ಕೊಳ್ಳೋದ್ರಲ್ಲಿ ನಾನು ಯಾಕೆ ಸೋಲ್ತಾ ಇದ್ದೀನಿ? ನಾನು ನತ್ತದೃಷ್ಟೇನಾ? ಈ ಪತ್ರನ ದೇವಸ್ಥಾನಕ್ಕೆ ತಲುಪಿಸೋದಕ್ಕೆ ಸುಬ್ಬು ಹತ್ರ ಹೇಳಬೇಕು. ನೋಡೋಣ ಏನು ಉತ್ತರ ಬರುತ್ತೆ ಅಂತ. ಎಷ್ಟೋ ವರ್ಷಗಳಾದ ಮೇಲೆ ನನ್ನ ಮನೆಗೆ ನಾನು ಬಂದಿದ್ದೀನಿ. ದೇವ್ ದೊಡ್ಡವನು. ನನ್ನ ಅಳಿಯನಿಂದ ನಾನು ಮತ್ತೆ ಈ ಮನೆ ಕಾಲಿಡೋ ಹಾಗಾಯ್ತು. ಸುಬ್ಬು, ಅದಕ್ಕೆ ನೋಡ್ದಾಗಿಂದ ಅವ್ರ ಕಾಲಿಗೆ ಬೀಳ್ಬೇಕು, ಆಶೀರ್ವಾದ ತಗೋಬೇಕು ಅಂತ ಅನಿಸ್ತಾ ಇದೆ. ದಯವಿಟ್ಟು ಅವಕಾಶ ಮಾಡಿಕೊಡು. ಸರ್, ನಿಮ್ಮ ಎಮೋಷನ್ ನನಗೆ ಅರ್ಥ ಆಗುತ್ತೆ. ಹಂಗಂತ ಆ ಥರ ಪಟ್ಟು ನೀವೇನೋ ನಿರ್ಧಾರ ತಗೋಬೇಡಿ. ಆಮೇಲೆ ಇವ್ರಿಗೆಲ್ಲ ಡೌಟ್ ಬರುತ್ತೆ. ನೋಡಿದ್ರ, ನನ್ನ ಹಳೆಯ ನನಗೋಸ್ಕರ ಏನೇನೆಲ್ಲ ಮಾಡ್ತಾನೆ. ಅವನ ಪ್ರೀತಿ, ಕಾಳಜಿ, ಗೌರವದ ಮುಂದೆ ನಾನು ಅವನು ಏನು ಹೇಳಿದ್ರು ತಲೆ ಆಡಿಸ್ಬೇಕಷ್ಟೆ. ಅಂದಾಗೆ ನಿಮ್ಮ ಹೆಸರೇನು ಅಂದ್ರಿ? ನನ್ನ ಶ್ರಾವಣಿ ಸುಬ್ರಹ್ಮಣ್ಯ.